ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕೂಡ ದಿ ಕಸ್ಬು ಪೀಪಲ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ಲವ್ ಮ್ಯಾರೇಜ್ ಬಗ್ಗೆ ಮಾತಾಡೋಣ ಅಂತ. ಲವ್, ಪ್ರೇಮ ವಿವಾಹ, ಪ್ರೀತಿ, ಪ್ರೇಮ, ಅದರ ಬಗ್ಗೆ ಮಾತಾಡೋಣ ಅಂತ. ಸೊ ರೊಮ್ಯಾಂಟಿಕ್ ಸೈಡ್ ಆಫ್ ದ ಲೈಫ್ ಅಂತ ತಗೊಂಡಾಗ ಐದನೇ ಮನೆ, ಲಗ್ನದಿಂದ ಐದನೇ ಮನೆ ಅದ್ರ ಬಗ್ಗೆ ಇಂಡಿಕೇಟ್ ಮಾಡುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ವೀಕ್ಷಕರೇ, ಲಗ್ನದಿಂದ ಐದನೇ ಮನೆ ಆಕ್ಚುಲಿ ಹೇಳ್ತಾರೆ ಐದನೇ ಮನೇಲಿ ಗ್ರಹ ಕೂತಿದೆ ಅಂದ ತಕ್ಷಣ ಲವ್ ಮ್ಯಾರೇಜಾ ಅಥವಾ ಅದು ಪ್ರೀತಿನ? ಅಲ್ಲ, ಐದನೇ ಮನೆ ಅಂದ್ರೆ ಒನ್ ವೇ ಲವ್ ಅಷ್ಟೇ. ಐದನೇ ಮನೆ ಒನ್ ವೇ ಲವ್. ಐದನೇ ಮನೆ ಪಕ್ಕ 11ನೇ ಮನೆ ಇದ್ರೆ ಟೂ ವೇ ಲವ್. ಓಕೆ, ಐದನೇ ಮನೆ ಇತ್ತು ಅಂದ್ರೆ ಒನ್ ವೇ ಲವ್, 11ನೇ ಮನೆ ಅದರ ಆಪೋಸಿಟ್ ಮನೆ 11ನೇ ಮನೆ ಅಂದ್ರೆ ಟೂ ವೇ ಲವ್. ಯಾಕೆ ಅಂದ್ರೆ ಐದನೇ ಮನೆ, ಒಂದನೇ ಮನೆ ಲಗ್ನ ಮಾಡ್ಕೊಳ್ಳಿ, ಒಂದನೇ ಮನೆ ನೀವು ಲಗ್ನ ಮಾಡ್ಕೊಂಡಾಗ ಅಲ್ಲಿಂದ ಐದನೇ ಮನೆ ಒಬ್ಬ ವ್ಯಕ್ತಿ ಇನ್ನೊಬ್ಬರನ್ನ ಹೇಗೆ ಪ್ರೀತಿಸ್ತಾನೆ ಅಂತ ಹೇಳುತ್ತೆ. ಲಗ್ನದಿಂದ ಐದನೇ ಮನೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ಎಷ್ಟು ಚೆನ್ನಾಗಿ ಪ್ರೀತಿಸ್ತಾನೆ, ಹೇಗೆ ಪ್ರೀತಿಸ್ತಾನೆ ಅಂತ ಹೇಳುತ್ತೆ. ಓಕೆ, ಇನ್ನ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ಅಂದ್ರೆ ಆಪೋಸಿಟ್ ಪರ್ಸನ್, ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ಆಪೋಸಿಟ್ ಪರ್ಸನ್ ಅಂದ್ರೆ ಎಷ್ಟನೇ ಮನೆ? ಏಳನೇ ಮನೆ. ಏಳನೇ ಮನೆ ಲಗ್ನ ಮಾಡ್ಕೊಳ್ಳಿ, ಅಲ್ಲಿಂದ ಐದನೇ ಮನೆ ಕೌಂಟ್ ಮಾಡಿ ನಿಮಗೆ 11ನೇ ಮನೆ ಸಿಗುತ್ತೆ. 7, 8, 9, 10, 11, ಅಲ್ಲಿಂದ ಐದನೇ ಮನೆ ಕೌಂಟ್ ಮಾಡಿದಾಗ ನಮಗೆ 11ನೇ ಮನೆ ಸಿಗುತ್ತೆ. 7 ಅಂದ್ರೇನು? ಆಪೋಸಿಟ್ ಪರ್ಸನ್, ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ, ಅವನು ನಮ್ಮನ್ನ ಅಂದ್ರೆ ಇನ್ನೊಬ್ರನ್ನ, ಅವ್ರನ್ನ ಅವನು ಎಷ್ಟು ಚೆನ್ನಾಗಿ ಪ್ರೀತಿಸ್ತಾನೆ ಅಥವಾ ಅವಳು ಎಷ್ಟು ಚೆನ್ನಾಗಿ ಪ್ರೀತಿಸ್ತಾಳೆ, ಅವ್ರು ಎಷ್ಟು ಚೆನ್ನಾಗಿ ಪ್ರೀತಿಸ್ತಾರೆ, ಅದು 11ನೇ ಮನೆ ಇಂಡಿಕೇಶನ್ ಮಾಡುತ್ತೆ. ಗಿವಿಂಗ್ ಎ ಲವ್, ಗಿವಿಂಗ್ ಎ ಲವ್ ಅಂದ್ರೆ ಐದನೇ ಮನೆ, ರಿಸೀವಿಂಗ್ ಎ ಲವ್ 11ನೇ ಮನೆ. ಓಕೆ, ಸೊ ಅದ್ರದ್ದು ಗುಡ್ ಸೈಡು ಇದೆ, ಅದರದ್ದು ಬ್ಯಾಡ್ ಸೈಡು ಇದೆ. ಲಗ್ನದಿಂದ ಐದನೇ ಮನೇಲಿ ಗ್ರಹ ಕೂತಿದೆ, ಸಿಕ್ಕಾಪಟ್ಟೆ ಗ್ರಹ ಕೂತಿದೆ, ಅದು ಬೇರೆ ಗ್ರಹದ ನಕ್ಷತ್ರದಲ್ಲಿ ಸಬ್ಲಾಡಲ್ಲಿ ರಿಪೀಟ್ ಆಗಿದೆ ಅಂದ್ರೆ ಲೈಫಲ್ಲಿ ಇಷ್ಟಪಟ್ಟಿರ್ತಾರೆ. ಕೆಲವೊಂದು ಟೈಮ್ ಮ್ಯಾರೇಜ್ ಆಗು ಕನ್ವರ್ಟ್ ಆಗಿರುತ್ತೆ. ಸರ್ ಲವ್ ಮ್ಯಾರೇಜ್ ಆಗಿದೆ, ಇಂಥವ್ರನ್ನ ಇಷ್ಟಪಟ್ಟಿದೆ ಸರ್, ಈ ತರ ಇರುತ್ತೆ. ಇದು ಯಾವಾಗ ಎಕ್ಸ್ಟ್ರೀಮ್ ಆಗತ್ತೆ, ಯಾವಾಗ ನ್ಯೂಟ್ರಲ್ ಆಗತ್ತೆ, ಅದ್ರ ಬಗ್ಗೆ ಈ ಒಂದು ಎಪಿಸೋಡ್ ಅಲ್ಲಿ ಮಾತಾಡೋಣ. ವೀಕ್ಷಕರೇ, ಪಾಪಗ್ರಹದಲ್ಲಿ ಏನಾದ್ರು ಶನಿ, ರಾಹು, ಕೇತು ಮತ್ತೆ ಮಂಗಳ ಇಲ್ಲಿ ಏನಾದ್ರು ಇವ್ರೇನಾದ್ರು ಐದನೇ ಮನೇಲಿ ಕುತ್ಕೊಂಡು ಅವರಲ್ಲಿ ಏನಾದ್ರು ಐದನೇ ಮನೆ, 7ನೇ ಮನೆ, ಗುಡ್ ಕಾಂಬಿನೇಷನ್ಸ್ ಬಗ್ಗೆ ಮಾತಾಡ್ತೀನಿ, ಆಮೇಲೆ ಬ್ಯಾಡ್ ಕಾಂಬಿನೇಷನ್ಸ್ ಬಗ್ಗೆ ಮಾತಾಡ್ತೀನಿ. ಈ ಗ್ರಹ ಏನಾದ್ರು ಪಾಪಗ್ರಹಗಳು ಶನಿ, ರಾಹು, ಕೇತು, ಎಂ ರಾಕೇಶ್ ಅಂತ ಕರಿತೀನಿ. ಎಂ ಅಂದ್ರೆ ಮಂಗಳ, ರಾಕೇಶ ಅಂದ್ರೆ ರಾಹು, ಕೇತು, ಶನಿ. ಈ ಗ್ರಹಗಳು ಏನಾದರೂ ಐದನೇ ಮನೇಲಿ ಕುತ್ಕೊಂಡಾಗ ಅಥವಾ ಅವರಲ್ಲಿ ಏನಾದ್ರು 5, 7, 11, 5, 7, 5, 5, 7, 5, 11 ಈ ತರ ಒಂದು ಕಾಂಬಿನೇಷನ್ ಈ ಗ್ರಹದಲ್ಲಿ ಏನಾದ್ರು ಬಂದಾಗ ಅಥವಾ ಅವ್ರ ಐದನೇ ಮನೇಲಿ ಕೂತಾಗ, ಅವರ ನಕ್ಷತ್ರದಲ್ಲಿ ಸಬ್ಲಾಡಲ್ ಐದನೇ ಮನೆ ಇದ್ದಾಗ, ಅದ್ರ ಜೊತೆ ಪಾಸಿಟಿವ್ ಕಾಂಬಿನೇಷನ್ಸ್ ಇದ್ದಾಗ, ಇಟ್ ಇಸ್ ಅ ಸ್ಟ್ರಾಂಗ್ ಇಂಡಿಕೇಶನ್ ಆಫ್ ಲವ್ ಮ್ಯಾರೇಜ್. ಅಂದ್ರೆ ನಾನು ಇಷ್ಟಪಟ್ಟೆ, ಡೈರೆಕ್ಟ್ ಆಗಿ ನಿಂತೆ ಹೋದೆ, ನನಗೆ ನಿನ್ ಕಂಡ್ರೆ ಇಷ್ಟ, ನಾನು ನಿನ್ನೆ ಮದುವೆ ಆದ್ರೆ ನಿನ್ನೆ ಮದುವೆ ಆಗೋದು, ನಿನ್ ಬಿಟ್ರೆ ಯಾರು ಮದುವೆ ಆಗಲ್ಲ, ಯಾರು ನಮ್ ವಿರುದ್ಧ ಬರುತ್ತೋ, ಯಾರು ನಮ್ ವಿರುದ್ಧ ಬರ್ತಾರೋ ನಾನು ನಿಂತು ಬಿಟ್ಟು ಎದುರಿಸ್ತೀನಿ, ನನಗೆ ನಿನ್ ಕಂಡ್ರೆ ಇಷ್ಟ, ಅಷ್ಟೇ, ಮುಗೀತು, ಫೈನಲ್, ದಾಟ್ಸ್ ಇಟ್. ಪಾಪಗ್ರಹಗಳು ಕೊಡ್ತಕ್ಕಂಥ ಒಂದು ಟೆಂಡೆನ್ಸಿಸ್ ವೀಕ್ಷಕರೇ ಇದು. ಅದೇ ಕಾಂಬಿನೇಷನ್ ಏನಾದ್ರು ಶುಭಗ್ರಹಗಳು ಬಂದ್ಬಿಟ್ರೆ, ಇಷ್ಟಪಟ್ಟೆ, ಹೋದೆ, ಮಾತಾಡಿದೆ, ನೀವು ನನಗೆ ಇಷ್ಟ ಇದ್ದೀರಾ, ನಿಮಗೂ ಇಷ್ಟ ನಾನು ಕಂಡ್ರೆ, ಫರ್ದರ್ ಕಂಟಿನ್ಯೂ ಆಗೋಣ. ಅವ್ರೇನಾದ್ರು ಇಲ್ಲ ಐ ಆಮ್ ಸಾರಿ ಅಂತ ಕೇಳಿದ್ರೆ 1-2 ದಿನ ನೊಂದ್ಕೋತಾರೆ, ಆಮೇಲೆ ಅನ್ಸತ್ತೆ ಹೋಗ್ಲಿ ಬಿಡು, ಅಂದ್ರೆ ಹಾಗೆ ಮೌನವೇನೆ ಧ್ಯಾನವೇ ಪ್ರೇಮ ಅಂತ ಶುಭಗ್ರಹಗಳು ಬಂದ್ರೆ, ಅಂದ್ರೆ ಮೌನವಾಗಿ ಕುತ್ಕೊಂಡು ಧ್ಯಾನ ಮಾಡೋದೇ ಒಂಥರ ಪ್ರೇಮ ಅಂತ. ಇದು ಶುಭಗ್ರಹದಲ್ಲಿ ಏನಾದ್ರು ಅಂದ್ರೆ ಈ ಚಂದ್ರ, ಬುಧ, ಗುರು, ಈ ತರ ಗ್ರಹದಲ್ಲಿ ಶುಕ್ರ, ಅದು ಶುಕ್ರ ಡಬಲ್ ಎಗ್ ಸ್ವಾಡ್ ಇದ್ದಂಗೆ, ಅದು ಎರಡು ತರ ಇದೆ ಶುಕ್ರ, ಡಬಲ್ ಎಗ್ ಸ್ವಾಡ್ ವೀಕ್ಷಕರೇ ಶುಕ್ರ. ಅದ್ರ ಬಗ್ಗೆ ನಾನು ಸಪರೇಟ್ ಆಗಿ ಮಾತಾಡ್ತೀನಿ. ಈ ಒಂದು ಪ್ಲಾನೆಟ್ಸ್ ಬಂದ್ರೆ ಇಷ್ಟಪಟ್ಟೆ, ಹೋಗಿ ಹೇಳ್ದೆ, ಆ ಕಡೆ ರೆಸ್ಪಾನ್ಸ್ ಬಂತ ಕಂಟಿನ್ಯೂ ಮಾಡೋಣ, ಇಲ್ಲಾಂದ್ರೆ ಇಟ್ಸ್ ಓಕೆ, ನನ್ನ ಅಭಿಪ್ರಾಯ ನಾನು ತಿಳಿಸ್ದೆ, ದಟ್ಸ್ ಈ ತರ ಒಂದು ಹಾನೆಸ್ಟ್ ರಿವ್ಯೂ. ಅದೇ ಪಾಪಗ್ರಹದಲ್ಲಿ ಬಂದ್ಬಿಟ್ರೆ ಅವ್ರನ್ನ ಮೆಚ್ಚಿಸಿ, ಲೈಕ್ ಹೇಳ್ತಾರಲ್ಲ, ತುಂಬಾ ಸೈಕಲ್ ಹೊಡೆದ್ಬಿಟ್ಟು ಅವ್ರನ್ನ ಮೆಚ್ಚಿಸ್ಬಿಟ್ಟು ಎಲ್ಲಾರನ್ನು ಒಪ್ಸ್ಬಿಟ್ಟು, ಒಪ್ಲಿಲ್ಲ ಅಂದ್ರೂ ಲೈಕ್ ಸ್ಟ್ರೈಟ್ ಆಗಿ ಅದನ್ನ ಹೆದರ್ಸ್ಬಿಟ್ಟು, ಆಗಿದ್ದಾಗ್ಲಿ ಯಾರು ಬರ್ತಾರೆ ನಾನು ನೋಡ್ತೀನಿ, ಐ ಫಿನಿಶ್ ಆಫ್, ಐ ಜಸ್ಟ್ ನಾನು ನಿನ್ ಕಂಡ್ರೆ ಇಷ್ಟ, ಈ ತರ ಒಂದು ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮೂವ್ ಆಗ್ತಕ್ಕಂಥದ್ದು ಈ ಪಾಪಗ್ರಹದಲ್ಲಿ ಗುಡ್ ಕಾಂಬಿನೇಷನ್ ಇದ್ದಾಗ. ಸೊ ಪಾಪಗ್ರಹಗಳು ವೀಕ್ಷಕರೇ ತುಂಬಾ ಒಂದು ಮಟೀರಿಯಲಿಸ್ಟಿಕ್, ನೋಡಿ ವೀಕ್ಷಕರು ಇನ್ನೊಂದು ಹೇಳ್ತಾ ಇದೀನಿ, ಮಟೀರಿಯಲಿಸ್ಟಿಕ್ ಪ್ರಾಸ್ಪರಿಟಿ ಕೊಡ್ತಕ್ಕಂಥದ್ದು ಕೂಡ ಪಾಪಗ್ರಹಗಳೇ. ಮಟೀರಿಯಲಿಸ್ಟಿಕ್ ಪ್ರಾಪರ್ಟಿ, ಅದರಲ್ಲಿ ಏನಾದ್ರು ದುಡ್ಡಿನ ಕಾಂಬಿನೇಷನ್ ಈ ಗ್ರಹದಲ್ಲಿ ಏನಾದ್ರು ಬಂದ್ಬಿಟ್ರೆ, ಶನಿ, ಮಂಗಳ, ಎಂ ರಾಕೇಶ್ ಮತ್ತೆ ಮಂಗಳ, ಎಂ ರಾಕೇಶ್ ಅಂದ್ರೆ ಮಂಗಳ, ರಾಹು, ಕೇತು, ಶನಿ, ಇವರಲ್ಲಿ ಏನಾದ್ರು ವೆಲ್ತ್ ಕಾಂಬಿನೇಷನ್ ಬಂದ್ಬಿಟ್ರೆ ಅಲ್ಲೂ ಜೈ. ಇವರಲ್ಲಿ ಏನಾದ್ರು ಲವ್ ಮ್ಯಾರೇಜ್ ಕಾಂಬಿನೇಷನ್ ಬಂದ್ಬಿಟ್ರೆ ಅಲ್ಲೂ ಜೈ.
ಅದೇ ಇವರಲ್ಲಿ ಏನಾದ್ರು ನೆಗೆಟಿವ್ ಕಾಂಬಿನೇಷನ್ ಬಂದ್ಬಿಟ್ರೆ ಹಿತ ಶತ್ರುಗೂ ಬೇಡ, ಅಷ್ಟು ಕಷ್ಟ ಕೊಟ್ಬಿಡುತ್ತದು. ಸೊ ಅದ್ರ ಬಗ್ಗೆ ಇವಾಗ ಮಾತಾಡೋಣ. ವೀಕ್ಷಕರ, 5ನೇ ಮನೆ ಅಂದ್ರೆ ಲವ್ ಅಂತ ಹೇಳಿದೆ. ಅದು ಯಾಕೆ 5ನೇ ಮನೆ ಅಂದ್ರೆ ಲವ್ ಅಂತ ಕೊಟ್ಟಿದ್ದಾರೆ ಅಂದ್ರೆ, ಒಂದು ಸಿಂಪಲ್ ಆಗಿ ಹೇಳ್ತೀನಿ. 7ನೇ ಮನೆ ಅಂದ್ರೆ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ. ಅರ್ಥ ಮಾಡ್ಕೊಳ್ಳಿ, ಡೈನಾಮಿಕ್ಸ್ ಅರ್ಥ ಮಾಡ್ಕೊಳ್ಳಿ ಅಸ್ಟ್ರಾಲಜಿ. 7ನೇ ಮನೆ ಅಂದ್ರೆ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ, ಅವನಿಗೆ ಲಾಭದ ಮನೆ. 7ನೇ ಮನೆ ಲಗ್ನ ಮಾಡ್ಕೊಳ್ಳಿ, ಅದಕ್ಕೆ 11ನೇ ಮನೆ. 7ನೇ ಮನೆಗೆ ಲಾಭದ ಮನೆ. 7, 8, 9, 10, 11, 12, 1, 2, 3, 4, 5 ಅಂದ್ರೆ 7ನೇ ಮನೆಗೆ ಲಾಭದ ಮನೆ ಬಂದ್ಬಿಟ್ಟು 5. 5 ಅಂದ್ರೇನು? ಆಪೋಸಿಟ್ ಪರ್ಸನ್ಗೆ ನನ್ನಿಂದ ಲಾಭ ಆಗ್ತಾ ಇದೆ, ಅದು 5ನೇ ಮನೆ. ಅಂದ್ರೆ ನಾನು ಪ್ರೀತಿಸ್ತಾ ಇದ್ದೀನಿ, ಲೈಕ್ ಐ ಮೀನ್ ಲವ್ ವಿತ್ ಸಮ್ ಒನ್, ಅದು 5ನೇ ಮನೆ. ಆಪೋಸಿಟ್ ಪರ್ಸನ್ಗೆ ನಾನು ಅವ್ರಿಗೆ ಏನೋ ಕೊಡ್ತಾ ಇದ್ದೀನಿ. ಪ್ರೀತಿ ಅಂದ್ರೆ ಆತರನೇ ಅಲ್ಲ. ಯಾರಿಗೋ ಏನೋ ನಾನು ಕೊಡಿಸ್ದೆ, ಗಿಫ್ಟ್ ಮಾಡಿದೆ, ತಗೊಳ್ಳಿ ಸರ್, ನನ್ನಿಂದ ಏನೋ ಒಂದು ಕಳ್ಕೊಳ್ತಾ ಇದ್ದೀನಿ, ನಾನು ಕಳ್ಕೊಂಡ್ಬಿಟ್ಟು ಅವನಿಗೆ ಏನೋ ಲಾಭ ಮಾಡ್ಕೊಡ್ತಾ ಇದೀನಿ, ಅದು 5ನೇ ಮನೆ. ಯಾಕಂದ್ರೆ ಪ್ರೀತಿ ಅಂದ್ರೆ ಅದೇ ತಾನೆ, ಗಿವಿಂಗ್ ಅಂಡ್ ಶೇರಿಂಗ್, ಆತರ. ಓಕೆ, ನನ್ನಿಂದ ಏನಾರ ಲಾಸ್ ಆಯ್ತು. 5ನೇ ಮನೆ ಅಂದ್ರೆ ಇಟ್ಸ್ ಅಬೌಟ್ ಆಲ್. 5ನೇ ಮನೆ ಇಸ್ ಆಲ್ ಅಬೌಟ್ ಗಿವಿಂಗ್ ಸೋ ಮಚ್, ಸುಮ್ಮನೆ ಕೊಡ್ತಕ್ಕಂಥದ್ದು ಗಿವಿಂಗ್. 5ನೇ ಮನೆ ಅದೇನಾದ್ರೂ ಒಳ್ಳೆ ಗುಡ್ ಕಾಂಬಿನೇಷನ್ ಜೊತೆಗಿದ್ರೆ, 9ನೇ ಮನೆ ಜೊತೆ ಇದ್ರೆ ಹಿರಿಯರೆಲ್ಲ ಒಪ್ಪಿಟ್ಟು ಮದುವೆ ಮಾಡಿಸ್ತಾರೆ, ಹಿರಿಯರಿಗೂ ಒಪ್ಪಿಗೆ ಸಿಗುತ್ತೆ. ಅಲ್ಲಿ 7, 11 ಇತ್ತು ಅಂದ್ರೆ ಮೆಚ್ಕೊಂಡು ಮದುವೆ ಆಗ್ತಾರೆ. ಅಲ್ಲಿ ಏನಾದ್ರೂ ನೆಗೆಟಿವ್ ಕಾಂಬಿನೇಷನ್ ಬಂದ್ರೆ, 5, 8, 12 ಬಂದ್ರೆ, ಅವರಿಗೆ ಅವ್ರು ಕೇಳಿದ್ದೆಲ್ಲ ಕೊಡ್ಸಿದ್ದೆ, ಸಾಲ ಎಲ್ಲ ಮಾಡ್ಕೊಂಡು ಹೇಳ್ತಾರಲ್ಲ, ಒನ್ ಆಫ್ ದ ಡಾರ್ಕೆಸ್ಟ್ ರಿಯಾಲಿಟಿ. ಅವ್ರು ಬೇಕು ಅಂತ, ವ್ಯಕ್ತಿ ಬೇಕು ಅಂತ ಅವ್ರಿಗೋಸ್ಕರ ಮನೆ ಮಠ ಎಲ್ಲ ಮಾಡ್ಕೊಂಡು ಅವ್ರಿಗೆ ಏನ್ ಬೇಕೋ ಇಷ್ಟ ಆಗಿದ್ದೆಲ್ಲ ಕೊಡಿಸ್ಬಿಟ್ಟು ಲಾಸ್ಟಿಗೆ ಅವ್ರು ಮೋಸ ಮಾಡ್ಬಿಟ್ಟು ಹೋಗೋದು ನಂಬಿಕೆ ದ್ರೋಹ ಅಂತ ಕರಿತೀವಿ ವೀಕ್ಷಕರ. ಕಾಂಬಿನೇಷನ್ ಇದು 5, 8, 12 ನಂಬಿಕೆ ದ್ರೋಹದ, ಮೋಸ ಹೋಗ್ತಕ್ಕಂಥ ಕಾಂಬಿನೇಷನ್ ಈ 5, 8, 12 ವೀಕ್ಷಕರೇ. ತುಂಬಾ ಪ್ರೀತಿ ಮಾಡಿರ್ತೀವಿ, ಈ ಪಾಪಗ್ರಹದಲ್ಲಿ ಏನಾದ್ರು ಬಂದ್ಬಿಟ್ರೆ ತುಂಬಾ ಕೊಟ್ಬಿಡುತ್ತೆ. ಅಗೇನ್ 5 ಅಂದ್ರೆ ಎಂಟರ್ಟೈನ್ಮೆಂಟ್, 8, 12 ಅಂದ್ರೆ ಬ್ಯಾಡ್ ಸೈಡ್, ಡಾರ್ಕ್ ಸೈಡ್ ಆಫ್ ದ ಎಂಟರ್ಟೈನ್ಮೆಂಟ್. ಲೈಕ್ ಅಡಿಕ್ಟ್ ಆಗ್ತಕ್ಕಂಥದ್ದು, ಬ್ಯಾಡ್ ಹ್ಯಾಬಿಟ್ಸ್ ಅಡಿಕ್ಟ್ ಆಗ್ತಕ್ಕಂಥದ್ದು, ಈ ಲವ್ ಫೇಲ್ಯೂರ್ ಆಗ್ಬಿಟ್ಟು ಬ್ಯಾಡ್ ಹ್ಯಾಬಿಟ್ಸ್ ಅಡಿಕ್ಟ್ ಆಗ್ತಕ್ಕಂಥದ್ದು. ಹಾಗೆ ನಾನು ಇನ್ನೊಂದು ಹೇಳಿದೀನಿ, 5, 8, 12 ದುಡ್ಡು ಕೊಡೋದಿಲ್ಲ, ಮಟೀರಿಯಲ್ ಗ್ರೋತ್ ಆಗಕ್ ಬಿಡಲ್ಲ, ಮಟೀರಿಯಲ್ ಪ್ರೋಗ್ರೆಸ್ ಆಗೋದಕ್ಕೆ ಬಿಡಲ್ಲ. ಅದು ಹೇಳ್ತಾರಲ್ಲ, ಸರ್ ನಾನು ತುಂಬಾ ಪ್ರೀತಿ ಮಾಡಿದ್ದೆ, ಅವ್ರನ್ನ ತುಂಬಾ ಇಷ್ಟಪಟ್ಟೆ, ಅವ್ರಿಗೋಸ್ಕರ ನಾನು ಕೇಳಿದ್ದೆಲ್ಲ ಕೊಡಿಸ್ದೆ, ಅವ್ರು ಕೇಳಿದ್ದೆಲ್ಲ ನಾನು ಮಾಡಿದೆ ಸರ್, ಆದ್ರೆ ಅವ್ರು ನನಗೆ ಮೋಸ ಮಾಡ್ಬಿಟ್ಟು ಹೋಗ್ಬಿಟ್ರು. 5, 8, 12 ಕಾಂಬಿನೇಷನ್ ಇತ್ತು ಸರ್ ನಿಮಗೆ ಅವಾಗ, ಅವ್ರು ನಿಮಗೆ ಮೋಸ ಮಾಡೋಗ್ಬಿಟ್ರು, ನಾನ್ ಬೀದಿಗೆ ಬಂದ್ಬಿಟ್ಟೆ ಸರ್. 5, 8, 12 ಕಾಂಬಿನೇಷನ್ ಪಾಪಗ್ರಹದಲ್ಲಿ ರನ್ ಆಗಿರುತ್ತೆ ಸರ್ ಅವಾಗ. ದಿಸ್ ಇಸ್ ದ ಹಾರ್ಶ್ ರಿಯಾಲಿಟಿ. ಸೊ ಅದೇ ಮ್ಯಾರೇಜ್ ಆಗ್ಬಿಟ್ಟು ಕಂಟಿನ್ಯೂ ಆಗ್ತೀವಿ. ಇವರಲ್ಲಿ ಏನಾದ್ರು ಮತ್ತೆ ಇದೊಂದು ಆಯ್ತು ನೆಗೆಟಿವ್ ಕಾಂಬಿನೇಷನ್. ಅದೇ 1, 6, 10 ಇವರಲ್ಲಿ ಏನಾದ್ರು ಬಂದ್ರೆ 6, 10, 11, 1, 6, 10, 6, 6, 6, 10, 10, 10, 1, 1, 1, 11, 11, 11 ಇವರಲ್ಲೇ ಈ ಕಾಂಬಿನೇಷನ್ ಬಂದ್ಬಿಟ್ರೆ ಈಸಿಯಾಗಿ ಡೈವರ್ಸ್ ಆಗುತ್ತೆ. ಅಂದ್ರೆ ನೋಡಿ, ಮದುವೆ ಮಾಡ್ಸೋರು ಇವರೇ, ಲವ್ ಮ್ಯಾರೇಜ್ ಕೊಡ್ತಕ್ಕಂಥವ್ರು ಇವರೇ, ಅದನ್ನ ಕಟ್ ಮಾಡಿಸ್ತಕ್ಕಂಥವ್ರು ಇವರೇ ವೀಕ್ಷಕರೇ. ಇವಾಗ ನಾನು ಶುಕ್ರನ ಡಬಲ್ ಇಚ್ ವರ್ಡ್ ಅಂತ ಹೇಳಿದೆ. ಶುಕ್ರ ಶುಭ ಗ್ರಹ ಅಂತ ಕರಿತೀವಿ. ಆನ್ ಅ ಸರ್ಟೆನ್ ಏಜ್ ರಿಹ್ಯಾಬಿಲೇಷನ್ ಸೆಂಟರ್ ಹೈಯೆಸ್ಟ್ ಅಡಿಕ್ಷನ್ ಕೊಡ್ತಕ್ಕಂಥದ್ದೇ ಈ ಶುಕ್ರ ಗ್ರಹ ವೀಕ್ಷಕರೇ. ಸೊ ಅದು ಕೂಡ ಸೇಮ್ ಲೈಕ್ ರಾಹು ಕೇತು ಶನಿ ತರನೇ, ಅದು ಸರ್ಟೆನ್ ಲೆವೆಲ್ ಮಾಡಿಸ್ಬಿಡುತ್ತೆ. ಪ್ರೀತಿನಲ್ಲಿ ನಂಬಿ ಮೋಸ ಹೋಗ್ತಕ್ಕಂಥದ್ದು ಈ ತರ. ಸೊ ಇಲ್ಲಿ ಲವ್ ಮ್ಯಾರೇಜ್ ಅಂತ ತಗೊಂಡಾಗ ಅದ್ ಗುಡ್ ಇದೆ, ಅದ್ರದ್ದು ಬ್ಯಾಡ್ ಕೂಡ ಇದೆ. 5ನೇ ಮನೇಲಿ ಗ್ರಹ ಕೂತಾಗೆಲ್ಲ ಲವ್ ಮ್ಯಾರೇಜ್ ಆಗುತ್ತೆ ಅಂತಲ್ಲ, 5ನೇ ಮನೇಲಿ ಗ್ರಹ ಕೂತಾಗ ಪ್ರೀತಿಸಿರ್ತಾರೆ, ಅದು ಮದುವೆ ಆಗ್ತಕ್ಕಂಥದ್ದು ಬಿಡ್ತಕ್ಕಂಥದ್ದು, ಅದು ಕಂಟಿನ್ಯೂಟಿ ಆಫ್ ದ ಲವ್ ಇನ್ ಟು ದ ಮ್ಯಾರೇಜ್ ಅಂತ ತಗೊಂಡಾಗ ಅದಕ್ಕೆ 7ನೇ ಮನೆ, 11ನೇ ಮನೆ, 9ನೇ ಮನೆ ಈ ತರ ಒಂದು, ಮತ್ತೆ 2ನೇ ಮನೆ ಈ ತರ ಸಪೋರ್ಟಿಂಗ್ ಕಾಂಬಿನೇಷನ್ ಏನಾರ ಇದ್ರೆ 2, 5, 9, 7, 11 ಈ ತರ ಒಂದು ಸಪೋರ್ಟಿಂಗ್ ಕಾಂಬಿನೇಷನ್ ಇದ್ರೆ ದಟ್ಸ್ ಫೈನ್, ಮದುವೆ ಆಗುತ್ತೆ, ಒಳ್ಳೆ ಮ್ಯಾರೇಜ್ ಲೈಫ್ ಕಂಟಿನ್ಯೂಟಿ ಇರುತ್ತೆ. ಅಲ್ಲೇನಾದ್ರೂ ನೆಗೆಟಿವ್ ಕಾಂಬಿನೇಷನ್ ಬಂದ್ರೆ, ಅಂದ್ರೆ ಇದೆ 5, 9, 11 ಅಂದ್ರೆ ಪಾಸಿಟಿವ್ ಕಾಂಬಿನೇಷನ್ ಜೊತೆ ನೆಗೆಟಿವ್ ಕಾಂಬಿನೇಷನ್ 8, 12, 1, 6, 10, 7, 8, 12 ಇದೇನಾದ್ರು ಸೇರ್ಕೊಂಡ್ರೆ ಪ್ರೀತಿಸಿರ್ತಾರೆ, ಮದುವೆನೂ ಆಗಿರ್ತಾರೆ. ಮದುವೆ ಜೀವನದಲ್ಲಿ ಒಂದ್ ಸ್ವಲ್ಪ ಗಲಾಟೆ, ಹೊಡಿಯೋದು ಬಡಿಯೋದು, WWF ಮ್ಯಾಚು, MMA UFC ಮ್ಯಾಚು, ಎಲ್ಲಾ ತರ ಮ್ಯಾಚ್ ಇರುತ್ತಲ್ಲಿ. ಅಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಜಗಳ ಈ ತರ ಎಲ್ಲ ಇರುತ್ತೆ. ಅದೇ ಏನಾದ್ರು ಫುಲ್ ನೆಗೆಟಿವ್ ಕಾಂಬಿನೇಷನ್ ಬಂದ್ಬಿಟ್ರೆ ಪ್ರೀತಿಸ್ತಾರೆ. ಅಂದ್ರೆ ಹೇಳ್ತಾರಲ್ಲ, ಯೂಸ್ ಅಂಡ್ ಥ್ರೋ ಸಿಗ್ತಕ್ಕಂಥ 5, 8, 12 ಕಾಂಬಿನೇಷನ್ 5, 8, 12 ಕಾಂಬಿನೇಷನ್ ನಮಗೇನಾರ ಇದ್ಬಿಟ್ಟು ನಾವ್ಯಾರನಾರ ಒಬ್ರು ಪ್ರೀತಿಸಿದಾಗ ಅವರು ನಮ್ಮನ್ನ ಒಂದ್ ಸ್ವಲ್ಪ ಯೂಸ್ ಅಂಡ್ ಥ್ರೋ ಕಾಂಬಿನೇಷನ್ ಕರಿತೀವಿ. ಮಟೀರಿಯಲಿಸ್ಟಿಕ್ ಬೆನಿಫಿಟ್ಸ್ ಎಲ್ಲ ತಗೊಂಡ್ಬಿಡೋದು, ಜಸ್ಟ್ ಡಂಪ್ ಮಾಡ್ಬಿಟ್ಟು ಅವ್ರ ಜೀವನ ಮೋಸ ಮಾಡ್ಬಿಟ್ಟು ಹೋಗ್ತಕ್ಕಂಥದ್ದು 5, 8, 12 ಕಾಂಬಿನೇಷನ್. ಸೊ ಅದಾದ್ಮೇಲೆ ಇನ್ನು ಮ್ಯಾರೇಜ್ ಅಂತ ತಗೊಂಡಾಗ ಲೈಕ್ ಇವಾಗ ನಾನು ಆಗ್ಲೇ ಹೇಳಿದಾಗೆ ಪಾಪಗ್ರಹಗಳು ಅವ್ರಲ್ಲಿ ಏನಾರ ಬಂದ್ರೆ ಈ ಕಾಂಬಿನೇಷನ್ ಬಂದ್ರೆ ಅದು ಫೋರ್ಸ್ಫುಲಿ ಪುಷ್ ಮಾಡ್ಕೊಂಡು ಕರ್ಕೊಂಡು ಹೋಗುತ್ತೆ. ಹೇಳ್ತಾರಲ್ಲ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಶುಭ ಗ್ರಹದಲ್ಲಿ ಲವ್ ಮ್ಯಾರೇಜ್ ಕಾಂಬಿನೇಷನ್ ಇದೆ. ಆಸ್ ಒಂದು ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಹೇಳ್ತಾ ಇದೀನಿ. ಶುಭ ಗ್ರಹದಲ್ಲಿ ಇದೆ ಹೋಗ್ಬಿಟ್ಟು ಮಾತಾಡಯ್ಯ, ನಿನಗೆ ಇಷ್ಟ ಇದೆ ತಾನೆ, ನಿನಗೆ ಅವ್ರ ಕಂಡ್ರೆ ಇಷ್ಟ ತಾನೆ, ಹೋಗ್ಬಿಟ್ಟು ನೇರವಾಗಿ ಮಾತಾಡೋ, ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ,
ನನಗೆ ನಿಮ್ಮನ್ ಕಂಡ್ರೆ ಇಷ್ಟ ಆಗಿದೆ, ನಿಮಗೆ ಒಪ್ಪಿಗೆ ಇದೆಯಾ, ಈ ತರ ಹೋಗ್ಬಿಟ್ಟು ನೀನು ಕನ್ವೆ ಮಾಡಯ್ಯ ನಿನ್ ಪ್ರೀತಿನ. ಅದು ಶುಭಗ್ರಹದಲ್ಲಿ ಏನಾರ ಈ ಕಾಂಬಿನೇಷನ್ ಬಂದ್ಬಿಟ್ರೆ ಅವ್ರು ಸ್ವಲ್ಪ ಹೆದರ್ತಾರೆ, ಹಂಚ್ತಾರೆ ನೇರವಾಗಿ ಹೋಗಿ ಮಾತಾಡೋದಕ್ಕೆ. ಅವರು ಅವಾಗ ನೀನ್ ಬಾರ, ಸ್ವಲ್ಪ ನೀನು ಬಾರ ಜೊತೆಗೆ ಮಾತಾಡ್ಬೇಕು. ಈ ತರ ಶುಭಗ್ರಹದಲ್ಲಿ ಬಂದ್ರೆ ಸ್ವಲ್ಪ ಸ್ಟ್ರೈಟ್ ಆಗಿ ನಿಂತ್ಬಿಟ್ಟು ಮಾತಾಡೋದಕ್ಕೆ ಅವ್ರೊಂದ್ ಸ್ವಲ್ಪ ಹೆಸಿಟೇಷನ್ ಆಗುತ್ತೆ ಅಲ್ಲಿ, ಅಂದ್ರೆ ಸ್ವಲ್ಪ ಹಂಚ್ತಾರೆ. ಈ ತರ ಒಂದು ಅವ್ರ ಲವ್ ನ ಕನ್ವೆ ಮಾಡಕ್ಕೆ, ಎಕ್ಸ್ಪ್ರೆಸ್ ಮಾಡೋದಕ್ಕೆ. ಅದೇ ಪಾಪಗ್ರಹದಲ್ಲಿ ಏನಾರ ಬಂದ್ಬಿಟ್ರೆ, ನನಗೆ ನಿನ್ನ ಕಂಡ್ರೆ ಇಷ್ಟ, ನಿನಗೆ ನನ್ ಕಂಡ್ರೆ ಇಷ್ಟ ಇದೆನಾ ಇಲ್ಲ, ನನಗೆ ನಿನ್ ಕಂಡ್ರೆ ಇಷ್ಟ ಅಷ್ಟೇ, ನೀನ್ ಹೆಂಗೆ ಆದ್ರೂ ನಾನು ನಿನ್ನ ಇಷ್ಟಪಡ್ತೀನಿ ಅಷ್ಟೇ, ಫಿಕ್ಸ್, ನಿನಗೆ ನಾನು ನನಗೆ ನೀನು. ಇದು ಪಾಪಗ್ರಹದ ಸಿನಾರಿಯೋ ವೀಕ್ಷಕರು. ಸೊ ಅಂದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೋಗಿ ಲವ್ ನ ಕನ್ವೆ ಮಾಡ್ತಾರೆ, ಎಕ್ಸ್ಪ್ರೆಸ್ ಮಾಡ್ತಾರೆ. ತುಂಬಾ ಇಂಪ್ರೆಸ್ ಮಾಡ್ತಕ್ಕಂಥದ್ದು ಇನ್ನೊಬ್ಬ ವ್ಯಕ್ತಿನ ಈ ಪಾಪಗ್ರಹಗಳಲ್ಲಿ ಈ ಕಾಂಬಿನೇಷನ್ ಬಂದ್ರೆ ಅವರೇ ಸಿಕ್ಕಾಪಟ್ಟೆ ಸೈಕಲ್ ಹೊಡ್ಬಿಟ್ಟು ಇಂಪ್ರೆಸ್ ಮಾಡೋದು. ಸೊ ಅದ್ರದ್ದು ನಾನು ಡಾರ್ಕ್ ಸೈಡ್ ಕೂಡ ಮಾತಾಡಿದೀನಿ, ಅದ್ರದ್ದು ಗುಡ್ ಸೈಡ್ ಕೂಡ ಮಾತಾಡಿದೀನಿ. ಸೊ ಇಷ್ಟನ್ನ ಹೇಳ್ತಾ ಮುಂದಿನ ಎಪಿಸೋಡ್ ಅಲ್ಲಿ ಇದೇ ತರ ಒಂದು ಫ್ಯಾಂಟಾಸ್ಟಿಕ್ ಕಂಟೆಂಟ್ ನ ತರ್ತೀನಿ ಅಂತ ಹೇಳ್ತಾ ಎಲ್ಲ ನನ್ನ ಕಸ್ಟಮರ್ ಪೀಪಲ್ ವೀಕ್ಷಕರು ಕೂಡ ನಮಸ್ಕಾರ ಹಾಗೂ ಧನ್ಯವಾದ.